ಕೇಂದ್ರ ಸರ್ಕಾರದಿಂದ ತೈಲದ ಮೇಲೆ ಅಬಕಾರಿ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ಗೆ ತಲಾ 2 ರೂಪಾಯಿಯಂತೆ ಏರಿಕೆ ಮಾಡಲಾಗಿದೆ. ಆದರೆ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲ ದರ ಏರಿಕೆ ಆಗಲ್ಲ. ಜನಸಾಮಾನ್ಯರಿಗೆ ಆ ಹೊರೆ ಬೀಳೋದಿಲ್ಲ. ಅಬಕಾರಿ ತೆರಿಗೆ ತೈಲ ಕಂಪನಿಗಳ ಮೇಲೆ ಹಾಕಲಾಗಿದೆ. ಇದರಿಂದ ಜನಸಾಮಾನ್ಯರಿಗೆ ದರ ಏರಿಕೆಯ ಬರೆ ಬೀಳೋದಿಲ್ಲ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬಗ್ಗೆ ಕೇಂದ್ರ ಈ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ತಲಾ 2 ರೂಪಾಯಿ ದರವನ್ನ ಏರಿಕೆ ಮಾಡಲಾಗಿದ್ರೂ ಕೂಡ ಅದು ಕಂಪನಿಗಳ ಮೇಲೆ ಹಾಕಿರುವಂತಹ ಸುಂಕ. ಹಾಗಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡೋಕ್ ಹೋದಾಗ ಆ 2 ರೂಪಾಯಿ ಹೆಚ್ಚುವರಿ ಹೊರೆ ಗ್ರಾಹಕರ ಮೇಲೆ ಬೀಳೋದಿಲ್ಲ, ಜನರ ಮೇಲೆ ಬೀಳೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಮೊನ್ನೆಯಷ್ಟೇ ರಾಜ್ಯ ಸರ್ಕಾರ ತೈಲ ದರ ಏರಿಕೆಯ ಬರೆಯನ್ನ ಹಾಕಿತ್ತು. ಈಗ ಕೇಂದ್ರ ಸರ್ಕಾರದಿಂದ ಆದ್ರೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ, ಜನರ ಮೇಲೆ ಹೊರೆ ಹಾಕ್ತಾ ಇಲ್ಲ ಅಂತ ಹೇಳಿ. ಇದನ್ನ ವಿವರಿಸಬಹುದಾ ಅಂತ ಹೇಳಿ? ವಿದ್ಯಶ್ರೀ, ಮೊದಲು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಂದ್ರೆ ಕೇಂದ್ರ ಹಣಕಾಸು ಸಚಿವಾಲಯದಿಂದ ಒಂದು ಆದೇಶ ಹೊರಗಡೆ ಬರುತ್ತೆ, ಒಂದು ಸೂಚನೆ ಹೊರಗಡೆ ಬರುತ್ತೆ. ಅದರ ಅನ್ವಯ ಒಟ್ಟು ಕೇಂದ್ರ ಸರ್ಕಾರ ವಿಧಿಸಿರುವಂತಹ ಪ್ರತಿ ಲೀಟರ್ಗೆ 2 ರೂಪಾಯಿನಂತೆ ಡೀಸೆಲ್ ಮತ್ತೆ ಪೆಟ್ರೋಲ್ಗೆ ಏರಿಕೆಯನ್ನು ಮಾಡಲಾಗಿದೆ ಅನ್ನುವಂತಹ ಆದೇಶ ಹೊರಗಡೆ ಬರುತ್ತೆ. ಅದಾದ್ಮೇಲೆ ಎಲ್ಲಾ ಕಡೆಗೂ ಸಹಿತ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಬಿತ್ತರ ಆಗ್ತಾ ಇರೋ ಹಾಗೆ ಅವರು ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಇದು ನೇರವಾಗಿ ಗ್ರಾಹಕರಿಗೆ ಬೆಲೆ ಬೀಳೋದಿಲ್ಲ, ಗ್ರಾಹಕರಿಗೆ ಇದರಿಂದ ಯಾವುದೇ ಕಾರಣಕ್ಕೂ ಹೊರೆ ಆಗೋದಿಲ್ಲ. ಗ್ರಾಹಕರು ಈ ಪ್ರತಿ ಲೀಟರ್ಗೆ 2 ರೂಪಾಯಿ ಏನಿದಿಲ್ಲ ಅದನ್ನ ಭರಿಸುವಂತದ್ದಿಲ್ಲ, ಇದನ್ನ ನೇರವಾಗಿ ತೈಲ ಕಂಪನಿಗಳು ಭರಿಸ್ತಾವೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಮೊದಲು ಯಾಕಂದ್ರೆ ಬಹಳಷ್ಟು ಈಗಾಗಲೇ ಬೆಲೆ ಏರಿಕೆಯ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ, ಅದು ಸ್ಪೆಷಲಿ ಕರ್ನಾಟಕದ ವಿಚಾರವಾಗಿ ಹೇಳಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದರ ಮೇಲೂ ಸಹಿತ ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾನೆ ಇದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಸಹಿತ ಡೀಸೆಲ್ ಬೆಲೆ ಜಗದೀಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನಿಮ್ಮ ಆಡಿಯೋ ಕರೆಕ್ಟ್ ಆಗಿ ರೀಚ್ ಆಗ್ತಾ ಇಲ್ಲ, ಅದನ್ನ ಸರಿಪಡಿಸ್ಕೊಂಡು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಸದ್ಯ ಗಮನಿಸ್ತಾ ಇದ್ದೀರಿ, 2 ರೂಪಾಯಿ ತಲಾ 2 ರೂಪಾಯಿ ಏರಿಕೆ ಮಾಡಲಾಗಿದೆ ಪೆಟ್ರೋಲ್ ಹಾಗೆ ಡೀಸೆಲ್ನ ದರ. ಕೇಂದ್ರ ಸರ್ಕಾರದಿಂದ ತೆಗೆದುಕೊಳ್ಳಲಾಗಿರುವಂತಹ ಕ್ರಮ ಇದು. ಆದ್ರೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ, ಈ ಸುಂಕವನ್ನ ನಾವು ಹಾಕಿರೋದು ತೈಲ ಕಂಪನಿಗಳ ಮೇಲೆ. ಹಾಗಾಗಿ ಜನಸಾಮಾನ್ಯರಿಗೆ ಯಾರು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಅನ್ನ ಖರೀದಿ ಮಾಡೋಕ್ ಹೋಗ್ತಾರೋ ಅಥವಾ ಡೀಸೆಲ್ ನ ಹಾಕಿಸಿಕೊಳ್ಳುವುದಕ್ಕೆ ಹೋಗ್ತಾರೋ ತಮ್ಮ ವೆಹಿಕಲ್ಗಳಿಗೆ, ಅವರ ಮೇಲೆ ಈ ಹೊರೆಯನ್ನ ನಾವು ಹಾಕ್ತಾ ಇಲ್ಲ. ಜನಸಾಮಾನ್ಯರ ಮೇಲೆ ಆ ಹೆಚ್ಚುವರಿ 2 ರೂಪಾಯಿಯ ಹೊರೆ ಬೀಳೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. 2 ರೂಪಾಯಿ ಏರಿಕೆಯನ್ನ ಮಾಡಲಾಗಿರುವುದು ತಲಾ 2 ರೂಪಾಯಿಯಂತೆ ಪೆಟ್ರೋಲ್ ಹಾಗೆ ಡೀಸೆಲ್ ದರದ ಮೇಲೆ ಅಬಕಾರಿ ಸುಂಕವನ್ನ ಹಾಕಲಾಗಿದೆ. ಆ ಅಬಕಾರಿ ಸುಂಕ ನೇರವಾಗಿ ಆ ಕಂಪನಿಗಳ ಮೇಲೆ, ತೈಲ ಕಂಪನಿಗಳ ಮೇಲೆ ಹಾಕಲಾಗಿದೆ. ಕೇಂದ್ರದಿಂದ ತೈಲದ ಅಬಕಾರಿ ಸುಂಕ ಹೆಚ್ಚಳ ಮಾಡಲಾಗಿರುವುದು ಪ್ರತಿ ಲೀಟರ್ ಪೆಟ್ರೋಲ್ ಹಾಗೆ ಡೀಸೆಲ್ಗೆ 2 ರೂಪಾಯಿಯಂತೆ ಏರಿಕೆ ಮಾಡಿದ್ದಾರೆ. ಆದ್ರೆ ಪೆಟ್ರೋಲ್ ದರ ಕೇಂದ್ರ ಸರ್ಕಾರವೇ ಕೊಟ್ಟಿರೋ ಸ್ಪಷ್ಟನೆಯ ಪ್ರಕಾರ ಜನರ ಮೇಲೆ ಪೆಟ್ಟು ಬೀಳಲ್ಲ, ಪೆಟ್ರೋಲ್ ಬಂಕ್ಗಳಲ್ಲಿ ದರ ಏರಿಕೆಯಾಗಲ್ಲ. ಅಬಕಾರಿ ತೆರಿಗೆಯನ್ನ ಆ ತೈಲ ಕಂಪನಿಗಳೇನಿದ್ದಾವೆ ಆ ಕಂಪನಿಗಳ ಮೇಲೆ ಹಾಕಲಾಗಿದೆ. ಹಾಗಾಗಿ ಆ ಹೆಚ್ಚುವರಿ ಶುಲ್ಕ ಅವ್ರ ಮೇಲೆ ಹೋಗುತ್ತೆ ಹೊರತು ಜನಸಾಮಾನ್ಯರ ಮೇಲೆ ಅಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ ನೀಡಿದೆ. ಆದ್ರೆ ಮೊದಲಿಗೆ ಈ ಸುದ್ದಿ ಬಂದಂತಹ ಸಂದರ್ಭದಲ್ಲಿ ಮೊನ್ನೆಯಷ್ಟೇ ರಾಜ್ಯ ಸರ್ಕಾರದಿಂದ ತೈಲ ದರ ಏರಿಕೆಯ ಬರೆ ಬಿದ್ದಿತ್ತು ರಾಜ್ಯದ ಜನರಿಗೆ. ಈಗ ಮತ್ತೆ ಕೇಂದ್ರ ಸರ್ಕಾರವೂ ಕೂಡ ಬರೆಯನ್ನ ಹಾಕಿಬಿಟ್ರೆ ಜನ ಜೀವನ ಮಾಡೋದು ಹೇಗೆ ಈ ಬೆಲೆ ಏರಿಕೆಯ ದುನಿಯಾದಲ್ಲಿ ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಗ್ರಾಹಕರು, ಜನ ಕೂಡ ಆತಂಕಕ್ಕೆ ಒಳಗಾಗಿದ್ರು. ಆದ್ರೆ ಈಗ ಆ ಆತಂಕವನ್ನ ದೂರ ಮಾಡುವ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ಆಗಿದೆ. ಸ್ಪಷ್ಟನೆಯನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿದೆ ಕೇಂದ್ರ ಸರ್ಕಾರ. ಮತ್ತಷ್ಟು ಡೀಟೇಲ್ಸ್ ನ ಜಗದೀಶ್ ನೀಡ್ತಾ ಇದ್ರು. ಜಗದೀಶ್, ಪ್ಲೀಸ್ ಕಂಟಿನ್ಯೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.